ನೀವು ಟ್ರೆಕ್ಕಿಂಗ್ ಬಗ್ಗೆನೂ ಮಾತಾಡಿದ್ದೀರಾ, ಅದೇ ರೀತಿ ಸಫಾರಿ ಬಗ್ಗೆನೂ ಕೂಡ ಕೆಲವು ದಿನ ಸಫಾರಿನೆಲ್ಲ ನಿಲ್ಸಿದ್ರಿ. ಈಗ ಮತ್ತೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಲಿಮಿಟೆಡ್ ಆಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಂದು ಸಿಂಪಲ್ ಪ್ರಶ್ನೆ, ಈ ಸಫಾರಿ ಅನ್ನೋದು ನಮ್ಮ ರಾಜ್ಯದಲ್ಲಿ ಏನೋ ಒಂದೇ ಕಡೆ ಇಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆನೇ ಇದೆ. ಮಧ್ಯಪ್ರದೇಶ ಎಲ್ಲ, ತಮಿಳುನಾಡು ಎಲ್ಲ ಕಡೆನೇ, ಇಡೀ ಪ್ರಪಂಚದಲ್ಲಿದೆ ಸಫಾರಿಗೆ. ಸಫಾರಿಗೆ ಹೋಗುವಂಥದ್ದು ಕೀನ್ಯಾ, ಅದೆಲ್ಲ ದೊಡ್ಡ ಆದಾಯ ಬರ್ತಕ್ಕಂಥದ್ದು, ಅದೊಂದು ದೊಡ್ಡ ಉದ್ಯಮ. ಅದನ್ನು ನಂಬ್ಕೊಂಡು ಕರ್ನಾಟಕದಲ್ಲೂ ಕೂಡ ಸುಮಾರು 12,000 ಜನ ಇದ್ದಾರೆ. ತಾವು ಹೋಗಿ ಏಕಾಏಕಿ ಸ್ಟಾಪ್ ಮಾಡಿಬಿಟ್ರು. ಸ್ಟಾಪ್ ಮಾಡಕ್ಕೆ ನಂದೇನೋ ಅಭ್ಯಂತರ ಇಲ್ಲ. ಸ್ಟಾಪ್ ಮಾಡಕ್ ಮುಂಚೆ ಒಬ್ಬ ಮಂತ್ರಿ ಆದಂಥವ್ರು ಸರ್ವೆ ಮಾಡಿಸ್ಬೇಕು. ಯಾರು ಈಗ ನಾವೇನೋ ಮನವಿ ಕೊಟ್ರಿ, ನಾವು ನಿನ್ನೆ ಪ್ರಿಯಾಂಕಾ ಅವ್ರಿಗೇನೋ ಹೇಳಿದ್ರಿ, ಅದನ್ನ ನಾನು ಪರಿಶೀಲನೆ ಮಾಡಿ ನಾನು ನೋಡಿ ಅದನ್ನ ಆಕ್ಷನ್ ತಗೊಂತೀನಿ ಅಂತ ಹೇಳಿದ್ರು. ಅಲ್ಲಿ ಹೇಳಿದ್ರೆ ನೀವು ಸ್ಪಾಟಲ್ಲೇ ಅನೌನ್ಸ್ ಮಾಡಿದ್ರೆ 10,000 ಜನ ಬೀದಿಗೆ ಬಂದ್ರು. ಅವತ್ತು ಅಲ್ಲಿಗೆ ಹೋಗ್ತಾ ಇದ್ದಂತ ಯಾರು ಪ್ರವಾಸಿಗರದು ದುಡ್ಡು ಹೋಯ್ತು, ಸರ್ಕಾರಕ್ಕೆ ದುಡ್ಡು ಹೋಯ್ತು. ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದವರು ಅವ್ರಿಗೂ ಆದಾಯ ಹೊರಟೋಯ್ತು. ನೀವು ಒಂದು ಸರ್ವೆ ಮಾಡಿ, ಈ ಫಾರೆಸ್ಟ್ ಈ ಸಫಾರಿ ಹೋಗೋದ್ರಿಂದ ಪ್ರಾಣಿಗಳಿಗೆ ಏನ್ ತೊಂದರೆ ಆಗುತ್ತೆ, ಈ ಸಫಾರಿ ನಿಲ್ಲಿಸಿದಾಗ ಕಡಿಮೆ ಆಯ್ತಾ ಏನಾದ್ರು? ಸಫಾರಿ ನಿಲ್ಸೋದ್ರಿಂದ ಈ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಏನಾನ ಕಡಿಮೆ ಆಗಿದೆಯಾ? ಅದನ್ನೇ ಹೇಳ್ಬೇಕಲ್ಲ ನೀವು. ಮತ್ತೆ ಅಲ್ಲಿ ಹುಲಿ ಸಂತತಿ ಮೊದ್ಲು ಎಷ್ಟಿತ್ತು, ಈಗ ಎಷ್ಟು ಜಾಸ್ತಿ ಆಗಿದೆ. ಆನೆ ಸಂತತಿ ಮೊದ್ಲು ಎಷ್ಟಿತ್ತು, ಈಗ ಜಾಸ್ತಿ ಎಷ್ಟಾಗಿದೆ. ಕಾಡು ಎಷ್ಟಿದೆ ಅಷ್ಟೇ ಇದೆ, ಇನ್ನೂ ಕಡಿಮೆ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ. ಆದ್ರೆ ಸಂತತಿನೂ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು, ವೈಜ್ಞಾನಿಕ ಕಾರಣ ಏನು ಅನ್ನೋದು ನಿಮ್ಮ ಇಲಾಖೆ ಒಂದು ವ್ಯವಸ್ಥೆ ಮಾಡಿ ಅದ್ರ ಮೇಲೆ ನೀವು ಆದೇಶಗಳನ್ನ ಮಾಡಬೇಕೇ ಹೊರತು, ಹಾಗೆ ನೀವು ಆದೇಶ ತಗೊಂಡ್ರೆ ಬೇರೆ ಬೇರೆ ಕಡೆ ಎಲ್ಲ ನಾವು ಎರಡೂ ಕಡೆ ನೋಡ್ಬೇಕು. ಮಂತ್ರಿ ಆದಂತವ್ರು ಎಲ್ಲವನ್ನ ನೋಡ್ಬೇಕು. ನಾವು ಪ್ರಾಣಿನೂ ನೋಡ್ಬೇಕು, ಮನುಷ್ಯರನ್ನು ನೋಡ್ಬೇಕು. ಎರಡು ಕಡೆ ನೋಡಿ ಮಾಡಿದ್ರೆ ಒಳ್ಳೇದು, ಸಮಗ್ರವಾಗಿ ನೋಡೋದು ಒಳ್ಳೇದು. ಅದರಿಂದ ನೀವು ನಿಲ್ಸೋದ್ರಿಂದ ಏನು ಸಂಘರ್ಷ ಕಡಿಮೆ ಆಗೋದಿಲ್ಲ, ಶುರು ಮಾಡೋದ್ರಿಂದನೂ ಏನು ಸಂಘರ್ಷ ಅದು ನಿರಂತರವಾಗಿ ನಡೀತಾ ಇದೆ. ರೀಸನ್ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಮಾಡಿದ್ರೆ ಇನ್ನು ಮುಂದೆ ಈ ತರ ಸ್ಟಾಪ್ ಮಾಡೋದು, ನಿಲ್ಸೋದು, ಪ್ರಾರಂಭ ಮಾಡೋದು ಅದು ತಪ್ಪು ಹೋಗ್ತೈತೆ ಅನ್ನೋದು ನನ್ನ ಸಲಹೆ.